ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇನ್ನೊಂದ್ಸಲ ನಾನು ರೀಕಾಲ್ ಮಾಡಿಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಸೊ ಏನ್ ಫ್ಯಾಕ್ಟರ್ಸ್ ಅಂದ್ರೆ, ಫ್ಯಾಕ್ಟರ್ಸ್ ಅಪವರ್ತನಗಳು ಅಂದ್ರೆ ಏನು? ಯಾವುದೇ ನಂಬರ್ದು ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ 4 ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ 4 ಅನ್ನ ಯಾವ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾರೆ. ನಾನು ಹೇಳಿದ್ದೀನಿ 1 is the factor of every number ಅಂತ ಹೇಳಿ. 1 ಎಲ್ಲಾ ನಂಬರ್ಸ್ ನ ಡಿವೈಡ್ ಯಾಕೆ ಅಂತ ತೋರಿಸ್ಬಿಡ್ತೀನಿ. ಸೊ ನೋಡ್ರಿ, 5/1 ಇಟ್ ಈಸ್ 5 ಅಂದ್ರೆ ಮತ್ತು 5 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಅದಕ್ಕೋಸ್ಕರ ಸೊ ಫ್ಯಾಕ್ಟರ್ಸ್ ಆಫ್ 1 2 4. ಸೊ ಫ್ಯಾಕ್ಟರ್ಸ್ ಬಗ್ಗೆ ನಿಮ್ಗೆ ಅರ್ಥ ಆದ್ರೆ, ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳ ಬಗ್ಗೆ ನಿಮ್ಗೆ ಅರ್ಥ ಆದ್ರೆ ಇದು ವೆರಿ ಈಸಿ. ಸೊ ಫ್ಯಾಕ್ಟರ್ಸ್ ಆಫ್ 9 ಅಥವಾ 9ರ ಅಪವರ್ತನಗಳು, 9ರ ಅಪವರ್ತನಗಳು ಬರ್ರಿ ಅಂದ್ರೆ ಏನ್ ಮಾಡ್ಬೇಕು? 9ಅನ್ನ ಯಾವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತವೆ. 9 ಅಥವಾ ಅದು ಬೇಡ ಅಂದ್ರೆ 9 ಯಾವ್ಯಾವ ಮಗ್ಗಿಲ್ ಬರುತ್ತೆ? 1ರಲ್ಲಿ ಬರುತ್ತೆ, 3ರಲ್ಲಿ ಬರುತ್ತೆ, 9ರಲ್ಲಿ ಬರುತ್ತೆ. ಫ್ಯಾಕ್ಟರ್ಸ್ ಆಫ್ 18 ನೋಡ್ರಿ, 18 ನ ಫ್ಯಾಕ್ಟರ್ಸ್ ಬರಿಬೇಕು ಅಂದ್ರೆ 18 ಯಾವ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, ಯಾವ್ಯಾವ ಮಗ್ಗಿಲ್ ಬರುತ್ತೆ ನೋಡಿ. ಒಂದು ಫಿಕ್ಸ್ ಫ್ಯಾಕ್ಟರ್ಸ್ ಆಫ್ 1 ಬರೀರಿ. ಯಾವುದೇ ನಂಬರ್ ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ ನೀವೇನ್ ಮಾಡಬೇಕು? ಫಸ್ಟ್ ಯು ರೈಟ್ ಡೌನ್ ದ ಫ್ಯಾಕ್ಟರ್ 1. ನೆಕ್ಸ್ಟ್ 2 9s 3 6s 6 3s 9 2s 18 1s. These are the factors of the ಗಿವನ್ ನಂಬರ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ ಕೊಟ್ಟಿರೋ ನಂಬರ್ ಅನ್ನ ಯಾವ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೋ ಅವನ್ನ ಆ ಸಂಖ್ಯೆಯ ಅಪವರ್ತನಗಳಂತ ಬರೀತೀವಿ. ರೈಟ್ ದಿ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್ ಅಂದ್ರೆ ವಿಚ್ ನಂಬರ್ಸ್ ಕಂಪ್ಲೀಟ್ಲಿ ಡಿವೈಡ್ ದ ಗಿವನ್ ನಂಬರ್, ದಟ್ ದೋಸ್ ನಂಬರ್ಸ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ದಟ್ ಗಿವನ್ ನಂಬರ್. ಸೊ 4 ಇದೆ, 4 ನ ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ 4 ಕಂಪ್ಲೀಟ್ ಆಗಿ ಯಾವ್ಯಾವ ನಂಬರ್ಸ್ ಇಂದ ಡಿವೈಡ್ ಆಗುತ್ತೆ? 1 2 4 9 1 3 9 18 1 2 3 6 9 18. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ನಾನು ಫ್ಯಾಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಯ್ತು ಅಂದ್ರೆ ಐ ವಿಲ್ ಗೋ ಫಾರ್ ಮಲ್ಟಿಪಲ್ಸ್. ಫ್ಯಾಕ್ಟರ್ಸ್ ಅಂದ್ರೆ ಇನ್ನ ಯಾರು ಡೌಟ್ ಇದ್ರೆ ಕೇಳ್ರಿ. ಯಾವುದೇ ನಂಬರ್ ನ, ಫಾರ್ ಎಕ್ಸಾಂಪಲ್ 1 more ತಗೋಣ, 25 ತಗೋಣ. 25 ನ ಫ್ಯಾಕ್ಟರ್ಸ್ ಬರೀರಿ ಅಂತ ಹೇಳ್ತಾರೆ. ಬರೀರಿ ಫಸ್ಟ್ 1, ಆಮೇಲೆ 5, ಆಮೇಲೆ 25. ಇಷ್ಟೇ ಫ್ಯಾಕ್ಟರ್ಸ್. 36 ಬರೀರಿ ಅಂತ ಕೇಳ್ತಾರೆ. 36 1 2 18s 18 ಹೇಳಲೆ, ಅಥವಾ 18 2s 3 12s 4 9s, ಆಮೇಲೆ 6 6s 9 4s 12 3s 18 2s 36. These are the factors of a 36. 36 ಅನ್ನ ಯಾವ ನಂಬರು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವೋ ಅವನ್ನ, ಆ ನಂಬರ್ನ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ. 36 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡವ ಯಾವು? 1 2 3 4 6 9 12 18 36. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ನಿಮಗೆ ಇನ್ನ ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡ್ರಿ. ಸೊ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಬರ್ತಿದೆ, MBPL 74. ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ 9060975075 ಕಾಲ್ ಮಾಡಿ ನೀವು ಡೌಟ್ಸ್ ಇದ್ದ ಬಗೆಹರಿಸ್ಕೋಬಹುದು. ಈ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ. ಸೊ ಇನ್ನ ಬಹಳಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ. ಕೆಲವರು ಹುಡುಗರು ಬೇರೆ ಕಾನ್ಸೆಪ್ಟ್ಸ್ ಕೇಳ್ತಿದ್ದೀರಿ, ಅವನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ಯಾಕೆಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅದಕ್ಕೋಸ್ಕರ ನಾನೀಗ ಒಂದೊಂದೇ ಹಂತ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಸೊ ನೌ ಐ ವಿಲ್ ಗೋ ಫಾರ್ ಮಲ್ಟಿಪಲ್ಸ್. ಏನ್ ಮಲ್ಟಿಪಲ್ಸ್ ಅಂದ್ರೆ? ಮಲ್ಟಿಪಲ್ಸ್ ಅಂದ್ರೆ ಏನು? ಮಲ್ಟಿಪಲ್ ಆಫ್ ಎ ನಂಬರ್ is a number that is the product of a given number with a natural number. So ನೋಡೋಣ ಈಗ. Takes different. So first I will go for Kannada. ಅಪವರ್ತೆಗಳು.
ಅಪವರ್ತ್ಯಗಳು ಅಂದ್ರೆ ಏನು. ಸೊ ನಾನು ಎರಡು ಡೆಫಿನಿಷನ್ ಬರ್ದ್ಬಿಟ್ಟು ಆಮೇಲೆ ನಿಮ್ಗೆ ಬರ್ತೀನಿ. ಯಾವುದೇ ಸಂಖ್ಯೆಯ ಅಪವರ್ತ್ಯಗಳನ್ನು ಬರೆಯಬೇಕಾದರೆ ಕೊಟ್ಟಿರುವ ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸುವುದು. This is about the Kannada meaning. So now I will go for multiples. In English, multiple of a number is a number. Multiple of a number is a number that is the product of a given number with natural number. ಸೊ ಬನ್ನಿ ಈಗ ಅಪವರ್ತ್ಯಗಳು. ಯಾವುದೇ ಸಂಖ್ಯೆಯ ಅಪವರ್ತ್ಯಗಳನ್ನು ಬರೀರಿ ಅಂದ್ರೆ ಕೊಟ್ಟಿರೋ ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸೋದು. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದೀನಿ. ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಒಂದರಿಂದ ಪ್ರಾರಂಭವಾಗಿ ಎಷ್ಟು ಬೇಕಾದ್ರೆ ಬರೀಬಹುದು. ಇಷ್ಟೇ ಸ್ವಾಭಾವಿಕ ಸಂಖ್ಯೆಗಳಂತಿಲ್ಲ. ಓಕೆನಾ? ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನಾನು ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲಿಷಲ್ಲಿ ಹೇಳ್ತೀನಿ. 2 ಕೊಟ್ಟಿದ್ದಾರೆ, ಈಗ 2 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಈಗ 2ರ ಅಪವರ್ತ್ಯಗಳು ಬರೀಬೇಕು. 2ರ ಅಪವರ್ತ್ಯಗಳು ಇನ್ನ ಬೆಸ್ಟ್ ಅಂದ್ರೆ 2ರ ಅಪವರ್ತ್ಯಗಳಿಗೆ 2 ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 1 ಇಂದ ಸ್ಟಾರ್ಟ್ ಆಗ್ತವೆ. ಈ 2ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 2, 2ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 4, 6, 8, 10. ನಾನು ಇನ್ನ ಬೆಸ್ಟ್ ಅಂದ್ರೆ ಯಾವುದೇ ಸಂಖ್ಯೆಯ ಅಪವರ್ತ್ಯಗಳನ್ನ ಬರೀರಿ ಅಂದ್ರೆ ಆ ಸಂಖ್ಯೆಯ ಮಗ್ಗಿಗಳನ್ನ ಬರೀರಿ. ಬೇಡ ಇನ್ನ ಅರ್ಥ ಆಗಿಲ್ಲ ಅಂದ್ರೆ 2ಕ್ಕೆ ಕೊಟ್ಟಿರೋ ನಂಬರ್ಗೆ ಒಂದ್ಸಾರಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಗೊತ್ತಿದೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ 1. ಅದಕ್ಕೆ 2ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 2, 2ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 4, 2ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 6, 2ಗೆ 4 ಮಲ್ಟಿಪ್ಲೈ ಮಾಡಿದ್ರೆ 8, 2ಗೆ 5 ಮಲ್ಟಿಪ್ಲೈ ಮಾಡಿದ್ರೆ 10. ಎಷ್ಟು ಬೇಕಾದ್ರೆ ಬರೀಬಹುದು. ಸರ್ ಇಷ್ಟೇನಾ? ಇಲ್ಲ, ನಿಮಗೆ ಎಷ್ಟು ಸಾಕಾಗುತ್ತಲ್ಲ ಅಷ್ಟನ್ನ ಬರೀಬಹುದು. ಸೊ ಈಗ ಬರ್ರಿ, ಈಗ ಫ್ಯಾಕ್ಟರ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 2. ಅದೇ ಎಕ್ಸಾಂಪಲ್ ತಗೊಳ್ತೀನಿ ನಾನೀಗ. ಮಲ್ಟಿಪಲ್ಸ್ ಆಫ್ 2. ಮಲ್ಟಿಪಲ್ ಆಫ್ ಎ ನಂಬರ್ ಇಸ್ ಎ ನಂಬರ್ ದಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಎ ಗಿವನ್ ನಂಬರ್. ಗಿವನ್ ನಂಬರ್ ಯಾವುದು? 2. ಗಿವನ್ ನಂಬರ್, ಪ್ರಾಡಕ್ಟ್ ಆಫ್ ಎ ಗಿವನ್ ನಂಬರ್ ವಿತ್ ನ್ಯಾಚುರಲ್ ನಂಬರ್. ಈಗ ಈ 2ಗೆ ಯಾವ ನ್ಯಾಚುರಲ್ ನಂಬರ್ಸ್ ಮಲ್ಟಿಪ್ಲೈ ಮಾಡಬೇಕು? 1. 2 1s are 2, 2 2s are 4, 2 3s are 6, 2 4s are 8, 2 5s are 10, 2 6s are 12. ಎಷ್ಟು ಬೇಕಾದ್ರೆ ಬರೀಬಹುದು. ಕೌಂಟ್ಲೆಸ್. ಕೌಂಟ್ ಮಾಡಕ್ ಆಗದೆ ಎಷ್ಟು ಮಲ್ಟಿಪಲ್ಸ್ ಅನ್ನ ಬರೀಬಹುದು. ನಿಮ್ ತಲೆ ಒಳಗಿರ್ಲಿ ಅಪವರ್ತ್ಯಗಳು ಅಂದ್ರೆ ಏನು. ಕನ್ನಡದಲ್ಲಿ ಫಸ್ಟ್ ಹೇಳ್ತಿದ್ದೀನಿ, ಒಂದಿಷ್ಟು ಬರೀತೀನಿ ನಾನು ನಿಮಗೆ. ಈ ತರ ಬರ್ಕೋಬೇಕು ನೀವು. ಬರೀ ಪ್ರತಿ ಸಲ 2ರ ಅಪವರ್ತ್ಯಗಳು ಅಥವಾ ಇಂಗ್ಲಿಷ್ ಅಲ್ಲಿ ಬರೀಬೇಕಾದ್ರೆ ಮಲ್ಟಿಪಲ್ಸ್ ಆಫ್ 2. ಸೊ ಅಪವರ್ತ್ಯಗಳನ್ನ ಬರೀರಿ ಅಂದ್ರೆ ಗಿವನ್ ನಂಬರ್ ಜೊತೆಗೆ ನ್ಯಾಚುರಲ್ ನಂಬರ್ಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 1ರಿಂದ ಸ್ಟಾರ್ಟ್ ಆಗ್ತವೆ. ಈಗಾಗಲೇ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೀನಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುದು. ಈ ಗಿವನ್ ನಂಬರ್ ಯಾವುದು? 2.
ಕೊಟ್ಟಿರೋ ಸಂಖ್ಯೆ ಯಾವುದು? 2. 2ಕ್ಕೆ 1ರಿಂದ ಮಲ್ಟಿಪ್ಲೈ ಮಾಡ್ರಿ, 2ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡ್ರಿ, 2ಕ್ಕೆ 3ರಿಂದ ಗುಣಿಸಿ, 2ನ್ನ 4ರಿಂದ ಗುಣಿಸಿ, 2ನ್ನ 5ರಿಂದ ಗುಣಿಸಿ, ಗುಣಿಸ್ತಾ ಹೋಗ್ರಿ. ಎಷ್ಟು ಬೇಕಾದ್ರೆ ನೀವು ಮಲ್ಟಿಪಲ್ಸ್ ಅಪವರ್ತ್ಯಗಳನ್ನ ಬರೀಬಹುದು. ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅದೇ ರೀತಿ ಇಂಗ್ಲಿಷಿಗೆ ಬರ್ರಿ. ಮಲ್ಟಿಪಲ್ ಆಫ್ ಎ ನಂಬರ್ ಈಸ್ ಎ ನಂಬರ್ ದಟ್ ಈಸ್ ದಿ ಪ್ರಾಡಕ್ಟ್ ಆಫ್. ಯಾವ ಪ್ರಾಡಕ್ಟ್ ಬರುತ್ತೆ ಯಾವಾಗ? ಪ್ರಾಡಕ್ಟ್ ಆಫ್ ಎ ಗಿವನ್ ನಂಬರ್ multiply with given number multiply with natural number. Multiply with natural number. Multiply with natural number. Given number ಯಾವುದು? 2. ಅದನ್ನ ಮಲ್ಟಿಪ್ಲೈ ಪ್ರಾಡಕ್ಟ್ ಬರಬೇಕು. ಏನು? ಗಿವನ್ ನಂಬರ್ ಅನ್ನ ನ್ಯಾಚುರಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2ಗೆ 1 2, 2ಗೆ 4 2 4, 2 ಜೊತೆಗೆ 3, 2 ಜೊತೆಗೆ 4 ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಅವಾಗ ನಿಮ್ಗೆ ಏನ್ ಬರುತ್ತೆ? ಮಲ್ಟಿಪಲ್ಸ್ ಬರುತ್ತೆ. ಸೊ ಇನ್ನ ಬೆಸ್ಟ್ ಅಂದ್ರೆ ಯಾವುದೇ ನಂಬರ್ನ ಅಪವರ್ತ್ಯಗಳನ್ನ ಬರ್ರಿ ಅಂದ್ರೆ ಅದನ್ನ ಫಸ್ಟ್ 1ರಿಂದ ಗುಣಿಸೋದು, 2ರಿಂದ ಗುಣಿಸೋದು, 3ರಿಂದ ಗುಣಿಸೋದು, 4ರಿಂದ ಗುಣಿಸೋದು, ಗುಣಿಸ್ಕೊಂತ ಹೋಗೋದು. ನಮಗೆ ವಾಟ್ ಯು ನೀಡ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಪವರ್ತ್ಯಗಳನ್ನ ಬರಿಬಹುದು. ಮಲ್ಟಿಪಲ್ಸ್ ಅಂದ್ರೆ ಗಿವನ್ ನಂಬರ್ ಅನ್ನ ನ್ಯಾಚುರಲ್ ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಮಲ್ಟಿಪ್ಲೈ ಮಾಡಿದಾಗ ಏನ್ ನಂಬರ್ಸ್ ಬರ್ತಾವಲ್ಲ ಅವೆಲ್ಲವೂ ಸಹ ಗಿವನ್ ನಂಬರ್ಗೆ ಮಲ್ಟಿಪಲ್ಸ್ ಆಗ್ತವೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಇನ್ನ ಬೆಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ 50. ಈಗ ನಾನು ಇದು ಕ್ಲಿಯರ್ ಮಾಡ್ಬೋದಾ? ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಅಪವರ್ತ್ಯಗಳನ್ನ ಬರೆಯೋದ್ರ ಬಗ್ಗೆ ಅಥವಾ ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತ್ಯಗಳು ಅಂತಾರೆ, ಇಂಗ್ಲಿಷ್ ಅಲ್ಲಿ ಮಲ್ಟಿಪಲ್ಸ್ ಅಂತ ಇರ್ತಾರೆ. ಯಾಕೆಂದ್ರೆ ಎರಡೂ ಮಾಧ್ಯಮದವರು ಕ್ಲಾಸ್ ಕೇಳೋದ್ರಿಂದ ನಾನು ಎರಡೂ ಮಾಧ್ಯಮದವರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಐ ವಿಲ್ ರೈಟ್ ಇನ್ ಬೋತ್ ಲ್ಯಾಂಗ್ವೇಜಸ್, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ದೀನಿ. ನೀವು ಅರ್ಥ ಮಾಡ್ಕೋಬೇಕು. ಅಪವರ್ತ್ಯಗಳು ಅಂದ್ರೆ ಏನ್ ಸರ್? ಅಪವರ್ತ್ಯಗಳು ಅಂದ್ರೆ ಇಷ್ಟೇ ಸರ್, ಗಿವನ್ ನಂಬರ್ನ ಟೇಬಲ್ಸ್ ಬರೆಯೋದು, ಮಗ್ಗಿಗಳನ್ನ ಬರೆಯೋದು. ಈಗ 15 ಕೊಟ್ರು, 15 1 15, 15 2 30, 15 3 45, 15 4 60, 15 75. 16 ಕೊಟ್ರು, 16 1 16, 16 2 32, 13 48, 14 64. ಈ ತರ ಬರೆಯೋವಿದಾವಲ್ಲ ಅವೆಲ್ಲವೂ ಸಹ ಏನು ಕೊಟ್ಟಿರೋ ನಂಬರಿಗೆ ಅಪವರ್ತ್ಯಗಳಾಗ್ತವೆ. ಓಕೆ. ಮಲ್ಟಿಪಲ್ಸ್ ಅಂದ್ರೂ ಅಷ್ಟೇ, ಗಿವನ್ ನಂಬರ್ನ ಟೇಬಲ್ಸ್ ಬರೆಯೋದು. 18 ಕೊಟ್ರು, 18 1 18 2 18 3 18 4 18 5 ಈ ತರ ಮಾಡ್ಕೊಂತಂದ್ರೆ ಏನ್ ನಂಬರ್ ಬರ್ತಾವಲ್ಲ ಅವೆಲ್ಲವೂ ಸಹ ಗಿವನ್ ನಂಬರ್ಗೆ ಏನಾಗ್ತವೆ? ಮಲ್ಟಿಪಲ್ಸ್ ಆಗ್ತವೆ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಐ ವಿಲ್ ಕ್ಲಿಯರ್ ದಟ್. ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ನಾನು ಮತ್ತೆ ಸೇಮ್ ಬರಿತೀನಿ. ಈಗ ಮಲ್ಟಿಪಲ್ಸ್ ಆಫ್ 8. 8 ಎಂಟರ ಅಪವರ್ತ್ಯಗಳು. 8ರ ಅಪವರ್ತ್ಯಗಳು, 8ರ ಮಲ್ಟಿಪಲ್ಸ್ ಬರೆಯೋದು. ಯು ರೈಟ್ ಡೌನ್ ದ ಟೇಬಲ್ಸ್ ಆಫ್ 8. 8ರ ಮಗ್ಗಿಗಳನ್ನು ಬರೀರಿ. 8 1 8, 8 2 16, 8 3 24, 8 4 32, 8 5 40, 8 6 48. ಇಷ್ಟೇನಾ ಸಹ? ಎಷ್ಟು ಬೇಕಾದ್ರೆ ಬರಿಬಹುದು. ಮಲ್ಟಿಪಲ್ಸ್ ಅಥವಾ ಅಪವರ್ತ್ಯಗಳನ್ನ ಬರೀರಂದ್ರೆ ಕೊಟ್ಟಿರೋ ನಂಬರ್ನ ಮಗ್ಗಿಗಳು ಅಥವಾ ಟೇಬಲ್ಸ್ ಅನ್ನ ಬರೆದ್ರೆ ಮುಗೀತು. ನಾನು ಎಕ್ಸಾಂಪಲ್ 9 ತಗೊಂತೀನಿ. ಈಗ 9 9 1 9, 9 1 9, 9 2 18, 9 3 27, 9 4 36, 95 45. ಸೊ ಇವು ಮಲ್ಟಿಪಲ್ಸ್ ಆಫ್ 9 ಅಥವಾ 9ರ ಅಪವರ್ತ್ಯಗಳು. ಪ್ರತಿ ಸಲ ಬರಿಯಲ್ಲ, ನೀವು ಬರ್ಕೊಳ್ಳಿ. ಸೊ ನೆಕ್ಸ್ಟ್ 15ರ ಅಪವರ್ತ್ಯಗಳನ್ನ ಬರ್ರಿ ಅಂತ ಕೇಳ್ತಾರೆ. 15 1 15, 15 2 30, 15 3 45, 15 4 60, 15 1 15, 15 2 30, 15 3 45, 15 4 60. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಅರ್ಥ ಆಗಿದೆಯಾ? ಕೇಳ್ರಿ, ನಿಮ್ಗೆ ಏನ್ ಡೌಟ್ ಇದೆ? ಸರ್ ಅಪವರ್ತ್ಯಗಳು ಅಂದ್ರೆ ಏನ್ ಸರ್? ಮಲ್ಟಿಪಲ್ಸ್ ಅಂದ್ರೆ ಏನ್ ಸರ್? ಮಲ್ಟಿಪಲ್ಸ್ ಅಂದ್ರೆ ಗಿವನ್ ನಂಬರ್ನ ಟೇಬಲ್ಸ್ ಬರೆಯೋದು ಅಥವಾ ಅದರ ಮಗ್ಗಿಗಳನ್ನ ಬರೆದ್ರೆ ಅಪವರ್ತ್ಯಗಳು ಬರ್ದಂಗೆ. ಸೊ ಫಾರ್ ಎಕ್ಸಾಂಪಲ್ 12 ಕೇಳ್ತಾರೆ ಸರ್. 12 12 1 12, 12 2 24, 36, 48, 60. ಈ ತರ ಮಗ್ಗಿ ಬರೆಯೋದು. ಮಲ್ಟಿಪಲ್ಸ್ ಬರೀ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿದೆಯಾ? ಮಲ್ಟಿಪಲ್ಸ್ ಅಥವಾ ಅಪವರ್ತ್ಯಗಳು.
4 ಕೇಳ್ತಾರೆ, 4ದು 4 1 4, 4 2 8, 12, 16, 20. ಏನ್ ಡೌಟ್ಸ್ ಇಲ್ಲ ಅನ್ಕೊಂಡಿದ್ದೀನಿ. ಡೌಟ್ಸ್ ಇದ್ರೆ ಕೇಳ್ರಿ. ಮಲ್ಟಿಪಲ್ಸ್ ಬಗ್ಗೆ ಎಲ್ಲರಿಗೂ ಅರ್ಥ ಆಗಿದೆಯಾ? ಯಾಕೆ ಅಂದ್ರೆ ನಾವು ಮುಂದಿನ ಕಾನ್ಸೆಪ್ಟ್ ಅಲ್ಲಿ HCF LCM ಮಾಡ್ಬೇಕಾದ್ರೆ ಆವಾಗ ಫ್ಯಾಕ್ಟರ್ಸ್ ಅಂದ್ರೆ ಗೊತ್ತಿಲ್ಲ, ಮಲ್ಟಿಪಲ್ಸ್ ಅಂದ್ರೆ ಗೊತ್ತಿಲ್ಲ, ಮತ್ತೆ ಅಲ್ಲಿ ಮಲ್ಟಿಪಲ್ಸ್ ಮತ್ತೆ ಫ್ಯಾಕ್ಟರ್ಸ್ ಹೇಳೋದಾಗಬಾರ್ದು. ಮಲ್ಟಿಪಲ್ಸ್ ಅಂದ್ರೆ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ. ಗಿವನ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತಾರೋ ಅದರ ಕನ್ನಡದಲ್ಲಾದ್ರೆ ಅದರ ಮಗ್ಗಿಗಳನ್ನ ಬರೆಯೋದು, ಇಂಗ್ಲಿಷ್ ಅಲ್ಲಾದ್ರೆ ಅದರ ಟೇಬಲ್ಸ್ ಅನ್ನು ಬರೆದ್ರೆ ಅದರ ಮಲ್ಟಿಪಲ್ಸ್ ಅನ್ನ ನಾವು ಬರ್ದಂಗೆ ಆಗುತ್ತೆ ಸರ್. ಆಯ್ತು, ನನಗೆ ಅರ್ಥ ಆಗಿದೆ ಸರ್. ಅರ್ಥ ಆಗಿದೆ ಅಂದ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಸರ್. ಹೋಗ್ಬೋದಾ ಸರ್? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಮಲ್ಟಿಪಲ್ಸ್ ಅಥವಾ ಅಪವರ್ತ್ಯಗಳು. ಅಪವರ್ತ್ಯಗಳು ಅಂದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸೊ ಯಾವುದೇ ಸಂಖ್ಯೆಯ ಅಪವರ್ತ್ಯಗಳನ್ನ ಬರೆಯಿರಿ ಅಂದ್ರೆ ಆ ನಂಬರಿಗೆ ನ್ಯಾಚುರಲ್ ನಂಬರ್ಸ್ ಅನ್ನ ಸ್ವಾಭಾವಿಕ ಸಂಖ್ಯೆ ಕೊಟ್ಟಿರೋ ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸೋದು ಅಂತ. ಇಲ್ಲ ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಯಾವ ಸಂಖ್ಯೆಯನ್ನ ಕೊಟ್ಟಿರ್ತಾನೋ ಆ ಸಂಖ್ಯೆಯ ಮಗ್ಗಿಗಳನ್ನ ಬರೆದರೆ ಆ ಸಂಖ್ಯೆಗೆ ಅಪವರ್ತ್ಯಗಳಾಗುತ್ತವೆ. ಒಂದು ಇನ್ ಇಂಗ್ಲಿಷ್ ಮೀಡಿಯಂ ಬರೀರಿ. ಸೊ ಮಲ್ಟಿಪಲ್ಸ್ ಬರೀರಿ ಅಂತಂದ್ರೆ ಸೊ ಇವರ ಮಲ್ಟಿಪಲ್ಸ್ ಆಫ್ ದಿ ಗಿವನ್ ನಂಬರ್ ಬೇಕಂದ್ರೆ ಯಾವ ಟು ಮಲ್ಟಿಪ್ಲೈ ದಿ ಗಿವನ್ ನಂಬರ್ ವಿತ್ ದಿ ನ್ಯಾಚುರಲ್ ನಂಬರ್. ಗಿವನ್ ನಂಬರ್ ಜೊತೆ ಗಿವನ್ ನಂಬರ್ ನ ಪ್ರತಿ ಸಲ ಒಂದೊಂದು ನ್ಯಾಚುರಲ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮಲ್ಟಿಪಲ್ಸ್ ಗೆ ಲಿಮಿಟೆಡ್ ಇದೆಯಾ? ದೇರ್ ಇಸ್ ನೋ ಲಿಮಿಟೇಷನ್. ಎಸ್ ಬೇಕಾದ್ರೆ ಬರಿಬಹುದು. ಅಥವಾ ಮಲ್ಟಿಪಲ್ಸ್ ಬರೀರಿ ಅಂದ್ರೆ ಸರ್ ನಮ್ಗೆ ನ್ಯಾಚುರಲ್ ನಂಬರ್ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ಮಲ್ಟಿಪಲ್ಸ್ ಬರೀರಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಗಿವನ್ ನಂಬರ್ ನ ಟೇಬಲ್ಸ್ ಅನ್ನ ಬರ್ದ್ಬಿಟ್ರೆ ನೀವೇನ್ ಬರ್ದಂಗೆ ಮಲ್ಟಿಪಲ್ಸ್ ಅನ್ನ ಬರ್ದಂಗೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ನಾನು ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಅವಿಭಾಜ್ಯ ಸಂಖ್ಯೆಗಳು. ಇದು ಬಹಳ ಇಂಪಾರ್ಟೆಂಟ್. ಬಹಳ ಹುಡುಗರಿಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ. ಅವಿಭಾಜ್ಯ ಸಂಖ್ಯೆಗಳು. ಸೊ ನಾನು ಈಗ ಡೆಫಿನಿಷನ್ ಬರೆದಿದ್ರೆ ಅವಶ್ಯಕತೆ ಇಲ್ಲ, ಆದ್ರೂ ಬರ್ದ್ಬಿಡ್ತೀನಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೇಕಾದ್ರೆ ಅದು ಒಂದು ಮತ್ತು ಅದರಿಂದ ಮಾತ್ರ ಭಾಗಿಸಬಹುದು. ಒಂದು ಮತ್ತು ಅದೇ ಸಂಖ್ಯೆ. ಫಾರ್ ಎಕ್ಸಾಂಪಲ್ 5. 5ಕ್ಕೆ 5 ಯಾವ್ದ್ರಿಂದ ಭಾಗಿಸ್ಬೋದು? ನಾನು ಹೇಳಿದ್ದೀನಿ ಎಲ್ಲ ಸಂಖ್ಯೆಗಳು, ಎಲ್ಲ ಅಂಕೆಗಳು 1ರಿಂದ ಭಾಗ ಆಗುತ್ತವೆ. ಯಾವುದೇ ಬರಿಬೇಕು ಅಂದ್ರೆ ಅಪವರ್ತನಗಳನ್ನು ಬರಿಬೇಕು ಅಂದ್ರೆ ಅಥವಾ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಬರಿಬೇಕು ಅಂದ್ರೆ ನೋಡ್ರಿ 1ರಿಂದ ಭಾಗ ಆಯ್ತು, ಜೊತೆಗೆ 5ರಿಂದ, ಮತ್ತೆ ಇನ್ ಯಾವ್ದ್ರ ಭಾಗ ಆಗ್ತವೆ? ನಾಟ್ ಕಂಪ್ಲೀಟ್ ಡಿವಿಷನ್. ರಿಮೈಂಡರ್ 0 ಉಳಿಯಂಗೆ ಭಾಗ ಆಗಲ್ಲ. ಶೇಷ 0 ಉಳಿಯಂಗೆ ಭಾಗ ಆದ್ರೆ ಮಾತ್ರ ಅವು ಅದರ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳಿಗೆ ಒಂದು ವಿಶೇಷ ಅಂದ್ರೆ ಅದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತೆ. ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳಿಗೆ 2 ಅಪವರ್ತನಗಳಿರ್ತವೆ. ಯಾವುದು? ಒಂದು ಮತ್ತು ಅದೇ ಸಂಖ್ಯೆ. ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನಗಳಿರ್ತಾವೆ ಅಂದ್ರೆ 2 ಇರ್ತವೆ. ಅರ್ಥ ಆಗಿದೆಯಾ? ಅವಿಭಾಜ್ಯ ಸಂಖ್ಯೆಗಳನ್ನ ಅರ್ಥ ಮಾಡ್ಕೊಳ್ರಿ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಕೊಟ್ಟಿರೋ ಸಂಖ್ಯೆ, ಅದೇ ಸಂಖ್ಯೆ ಮತ್ತು 1ರಿಂದ ಭಾಗಿಸಲ್ಪಡುತ್ತದೆ. ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್. ಎರಡು ಒಟ್ಟೊಟ್ಟಿಗೆ ಬರೀತಿದ್ದೀನಿ. Prime numbers. Any number you called as a primer. Any number you called as a prime number. The given number is divided by 1 and itself. The given number is divided by 1 and itself. ಅದೇ ಸಂಖ್ಯೆ ಮತ್ತು 1ರಿಂದ ಭಾಗಿಸಲ್ಪಡುತ್ತೆ. ಅಂತವಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಆಸ್ ಓನ್ಲಿ 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ಸ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ವಿಶೇಷತೆ ಏನು ಸರ್? ಅದು 1ರಿಂದ ಭಾಗ ಆಗುತ್ತೆ ಮತ್ತು ಅದೇ ಸಂಖ್ಯೆಯಿಂದ. 5 ಕೊಟ್ರೆ ಅದು 1ರಿಂದ ಡಿವೈಡ್ ಆಗುತ್ತೆ, 5 ಫಾರ್ ಎಕ್ಸಾಂಪಲ್ 7 ತಗೊಂತೀನಿ. 7 ನೋಡ್ರಿ, 1 7 11 1 7 11. ಈ ತರ ಇಂಥವಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಪ್ರೈಮ್ ನಂಬರ್ಸ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ.
ಪ್ರೈಮ್ ನಂಬರ್ಸ್ ಅಂದ್ರೆ ದ ಪ್ರೈಮ್ ನಂಬರ್ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ದ ಗಿವನ್ ನಂಬರ್ ಯಾವುದು ಆ ನಂಬರ್ ಇರುತ್ತೆ ಅದನ್ನ ಪ್ರೈಮ್ ಅನ್ಬೇಕಾದ್ರೆ ಅದು ಒಂದು ಮತ್ತು ಅದೇ ಸಂಖ್ಯೆಯಿಂದ ದ ನಂಬರ್ ಇಸ್ ಡಿವೈಡೆಡ್ ಬೈ ಒನ್ ಅಂಡ್ ಇಟ್ ಸೆಲ್ಫ್ ಅಂದ್ರೆ ತನ್ನನ್ನು ತಾನೇ ಭಾವಿಸ್ಕೊಳ್ಳುತ್ತೆ ಅಂತಹ ನಂಬರ್ಸ್ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ಸ ಅಂದ್ರೆ ಅದು ಒಂದು ಮತ್ತು ಅದರಿಂದ ಮಾತ್ರ ಭಾಗಿಸಲ್ಪಡುತ್ತೆ ಅಂತವಕ್ಕೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ, ಮತ್ತೊಂದ್ಸಲ ಹೇಳ್ಕೊಡ್ತೀನಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ ಗೊತ್ತಾ? ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗೆ ಕೇವಲ ಎರಡು ಅಪವರ್ತನಗಳು ಮಾತ್ರ ಇರ್ತವೆ, ಎರಡಕ್ಕಿಂತ ಜಾಸ್ತಿ ಇರಕ್ಕೆ ಸಾಧ್ಯತೆ ಇಲ್ಲ. ವಾಟ್ ಈಸ್ ಪ್ರೈಮ್ ನಂಬರ್? ಎನಿ ನಂಬರ್ is divided by one and itself is called as a prime number. ಅಂದ್ರೆ ಎನಿ ನಂಬರ್ ಗಿವನ್ ನಂಬರ್ ಒನ್ ಅಂಡ್ ಮತ್ತೆ ಸೇಮ್ ನಂಬರ್ ಇಂದ ಡಿವೈಡ್ ಆದ್ರೆ ಅದು ಪ್ರೈಮ್ ನಂಬರ್. ಪ್ರೈಮ್ ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ? ಓನ್ಲಿ 2 ಫ್ಯಾಕ್ಟರ್ಸ್. ಮೋರ್ ದ್ಯಾನ್ 2 ಇತ್ತು ಅಂದ್ರೆ ಇಟ್ ಈಸ್ ನಾಟ್ ಎ ಪ್ರೈಮ್. ಓಕೆನಾ? ಸೊ ಐ ವಿಲ್ ಸಿ ದ ಡೆಫಿನೇಷನ್. ಸೊ ಕನ್ನಡದಲ್ಲಿ ನೋಡೋಣ. ಫಸ್ಟ್ ಕನ್ನಡ ಡೆಫಿನೇಷನ್ ಕೊಟ್ಬಿಡ್ತೀನಿ ಈಗ. ಅವಿಭಾಜ್ಯ ಸಂಖ್ಯೆ ಎಂದರೆ ಸಂಖ್ಯೆ ಅದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ. ಅವಿಭಾಜ್ಯ ಸಂಖ್ಯೆಗೆ ಕೇವಲ ಎರಡು ಅಪವರ್ತನಗಳು ಮಾತ್ರ ಇರ್ತವೆ. ಕೇವಲ ಎರಡು ಅಪವರ್ತನಗಳು ಮಾತ್ರ ಇರುತ್ತವೆ. ಸೊ ಅವಿಭಾಜ್ಯ ಸಂಖ್ಯೆ ಅದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ. ಮತ್ತೆ ಅವಿಭಾಜ್ಯ ಸಂಖ್ಯೆಗೆ ಕೇವಲ ಎರಡು ಅಪವರ್ತನಗಳು ಮಾತ್ರ ಇರ್ತಾರೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ನಾನೀಗ ಪ್ರೈಮ್ ನಂಬರ್ ಅಂದ್ರೆ ಏನು? ಎನಿ ನಂಬರ್ we called it as called as prime number any number we called as a prime number. The given number divided by 1 and itself. Any number we called as a prime number. The given number is divided by 1 and itself. Prime number has two factors only. Only two factors. Prime number has only
ಟೂ ಫ್ಯಾಕ್ಟರ್ಸ್. ಸೊ ನಾನು ಹೇಳ್ತಾ ಇದ್ದೀನಿ ಪ್ರೈಮ್ ನಂಬರ್ ಅಂದ್ರೆ ಏನಂತ, ಆ ಪ್ರೈಮ್ ನಂಬರು 1 ಇಂದ ಡಿವೈಡ್ ಆಗುತ್ತೆ, ಮತ್ತೆ ಸೇಮ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತಾನೋ ಅದರಿಂದ ಮಾತ್ರ ಡಿವೈಡ್ ಆಗುತ್ತೆ, ಅಂತವಕ್ಕೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರ್ತವೆ? ಓನ್ಲಿ 2. ದೇರ್ ಇಸ್ ನೋ ಡೌಟ್. 2 ಬಿಟ್ಟು ಅಂದ್ರೆ 2ಕ್ಕಿಂತ ಜಾಸ್ತಿ ಇದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಕನ್ನಡ ಇಂಗ್ಲಿಷ್ ಎರಡು ಹೇಳ್ಬಿಡ್ತೀನಿ ಮತ್ತೊಂದ್ಸರಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? 1, ನಾನು ಹೇಳ್ತಿದ್ದೀನಿ ಎಲ್ಲಾ ಸಂಖ್ಯೆಗಳು 1ರಿಂದ ಭಾಗಿಸಲ್ಪಡ್ತವೆ. ಮತ್ತೆ 1ರಿಂದ ಬಿಟ್ಟು ಮತ್ತು ಅದು ಅದೇ ಸಂಖ್ಯೆಯಿಂದ ಭಾಗ ಆದ್ರೆ ಅದು 100% ನೆನ್ಪಿಟ್ಕೊಳ್ರಿ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಪವರ್ತನಗಳಿರ್ತವೆ ಸರ್? ಕೇವಲ 2 ಇರ್ತವೆ. ಯಾವುದು? 1 ಮತ್ತು ಅದೇ ಸಂಖ್ಯೆ. ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಸರ್, ಎನಿ ನಂಬರ್ ಯು ಕಾಲ್ಡ್ ಆಸ್ ಎ ಪ್ರೈಮ್ ನಂಬರ್, ದ ಗಿವನ್ ನಂಬರ್ ಈಸ್ ಡಿವೈಡೆಡ್ ಬೈ 1 ಅಂಡ್ ಇಟ್ ಸೆಲ್ಫ್. ಅಂದ್ರೆ 1ರಿಂದ ಭಾಗ ಆಗುತ್ತೆ ಮತ್ತೆ ತನ್ನಷ್ಟಕ್ಕೆ ತಾನೇ ಭಾಗ ಆಗುತ್ತೆ. ಪ್ರೈಮ್ ನಂಬರ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಕ್ಲಿಯರ್? ನಾನು ಬರೀತೀನಿ ಡೆಫಿನಿಷನ್. ಈಗ ಡೆಫಿನಿಷನ್ ಬರೀತೀನಿ. ಬರೀತೀನಿ. ಸೊ ಈಗ ಬನ್ನಿ, ಈಗ ಫ್ಯಾಕ್ಟರ್ಸ್ ಆಫ್ 11, ಸಾರಿ ಪ್ರೈಮ್ 11 ನ ಫ್ಯಾಕ್ಟರ್ಸ್ ಬರಿ. 11 ಇಸ್ ಅ ಪ್ರೈಮ್ ನಂಬರ್ ಅನ್ಬೇಕಾದ್ರೆ ಅದ್ರ ಫ್ಯಾಕ್ಟರ್ಸ್ ಬರಿಬೇಕು. 1, 11, 13. ನೋಡ್ರಿ 2 ಫ್ಯಾಕ್ಟರ್ಸ್ ಇದೆ, ಇದು ಪ್ರೈಮ್ ನಂಬರ್. 2 ಫ್ಯಾಕ್ಟರ್ಸ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಅದೇನಂತ ನೋಡೋಣ ಮುಂದೆ. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ನೀವು ಅರ್ಥ ಮಾಡಬೇಕು. 17 ಇಟ್ ಈಸ್ ಎ 117. ಸೊ 15 ಪ್ರೈಮ್ ಮಾಸ? ನೋ. ಯಾಕೆಂದ್ರೆ 15ಗೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ. 1 ಇದೆ, 3 ಇದೆ, 5 ಇದೆ, 15 ಇದೆ. ನಾನು ಪ್ರೈಮ್ ಅಥವಾ ಅವಿಭಾಜ್ಯ ಅನ್ಬೇಕಾದ್ರೆ ನಿಮ್ ತಲೆ ಒಳಗೆ ಇರಬೇಕು ಅದು 1 ಮತ್ತು ಅದರಿಂದನೇ ಭಾಗ ಆಗ್ಬೇಕು. ಎನಿ ನಂಬರ್ ವಿ ಕಾಲ್ಡ್ ಇಟ್ ಆಸ್ ಎ ಪ್ರೈಮ್ ನಂಬರ್, ದ ಗಿವನ್ ನಂಬರ್ ಈಸ್ ಡಿವೈಡೆಡ್ ಬೈ 1 ಅಂಡ್ ಇಟ್ ಸೆಲ್ಫ್. ನೋಡ್ರಿ, ಈಗ 17 1 ಇಂದ ಡಿವೈಡ್ ಆಯ್ತು, 17 1 ಇಂದ ಡಿವೈಡ್ ಆಯ್ತು, ಮತ್ತೆ 17 ಇಂದ ಡಿವೈಡ್ ಆಯ್ತು. 19 ತಗೊಳ್ರಿ, ಈಗ 19 1 19. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್. 11 13 17 19. ಮತ್ತೆ ನೋಡ್ರಿ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರಂಗಿಲ್ಲ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಬಗ್ಗೆ ಯಾರಿಗೆ ಡೌಟ್? ಯಾಕಂದ್ರೆ ನಾನು ಹೇಳ್ತೀನಿ ಕೇಳ್ರಿ, ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಗೊತ್ತಿಲ್ಲ. ಬೆಸ ಸಂಖ್ಯೆನೇ ಬೇರೆ, ಆಡ್ ನಂಬರ್ಸೇ ಬೇರೆ, ಪ್ರೈಮ್ ನಂಬರ್ಸೇ ಬೇರೆ. ನಾನು ಆಡ್ ನಂಬರ್ಸ್ ಅಂದ್ರೆ ನಾನು ಕ್ಲಿಯರ್ ಮಾಡಿದ್ದೀನಿ, ಅದನ್ನ ಮತ್ತೆ ನಾನು ಇಲ್ಲಿ ತರಕ್ ಹೋಗೋದಿಲ್ಲ. ವಾಟ್ ಈಸ್ ಪ್ರೈಮ್ ನಂಬರ್ಸ್? ಎನಿ ನಂಬರ್ ಯು ಕಾಲ್ಡ್ as a prime number, that is given number is divided by 1 and itself. 1ರಿಂದ ಭಾಗ ಮತ್ತೆ ಅದರಿಂದ ಭಾಗಬೇಕು. ಯಾವುದೇ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೇಕು ಅಂದ್ರೆ ಅದು 1 ಮತ್ತು ಅದರಿಂದ ಮಾತ್ರ ಭಾಗಿಸಲ್ಪಡುತ್ತದೆ. ಅಂತವಕ್ಕೆ ನಾವೆಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೀವು ಎಷ್ಟು ಬೇಕಾದ್ರೆ ಎಕ್ಸಾಂಪಲ್ಸ್ ಬರೀಬಹುದು, ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ನೋಡ್ರಿ, ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? 3 2 ಬಗ್ಗೆ ನಾನು ಮುಂದೆ ಹೇಳ್ತೀನಿ. 2 is a even prime. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನೆನ್ಪಿಟ್ಕೊಂಡ್ರೆ 2 is also prime because it is divided by 1 and 2 ಅಷ್ಟೇ. 4 ಬರಲ್ಲ. 4 ನೋಡ್ರಿ, 4 ತಗೋಣ ಅಂತ ಹೋದೆ. 4 1ರಿಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, 4 ಇಂದ. ಅಂದ್ರೆ ಇಟ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. 2ಕ್ಕಿಂತ ಜಾಸ್ತಿ ಅಪವರ್ತನಗಳಿದಾವೆ. ಯಾಕಂದ್ರೆ 4 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, 4ರಿಂದ ಭಾಗ ಆಗುತ್ತೆ. ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ ಸರ್? ಅದಕ್ಕೆ 2 ಫ್ಯಾಕ್ಟರ್ಸ್ ಇರಬೇಕು, 2 ಅಪವರ್ತನಗಳಿರ್ಬೇಕು. ಅಂತವಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ಪ್ರೈಮ್ ನಂಬರ್ಸ್ ಅಲ್ಲ. 1 2 5 7 9 ಬರೋಲ್ಲ, 11 13 17 so on. These are all the prime numbers. ಕ್ಲಿಯರಾ? ಪ್ರೈಮ್ ನಂಬರ್ಸ್ ಬಗ್ಗೆ ಅರ್ಥ ನೋಡಿ. ಇದಕ್ಕೂ ಫ್ಯಾಕ್ಟರ್ಸ್ ನೋಡ್ರಿ, 1 and 2, ಇದಕ್ಕೆ 1 and 3, ಇದಕ್ಕೆ 1 5,
ಇದಕ್ಕೆ 17, ಇದಕ್ಕೆ 111, ಇದಕ್ಕೆ 130, ಇದಕ್ಕೆ 170 ಫ್ಯಾಕ್ಟರ್ಸ್ ತೋರಿಸ್ತಾ ಹೋದ್ರೆ ಹೇಳಿದ್ದು ಫ್ಯಾಕ್ಟರ್ಸ್ ಬರಿತಾ ಹೋದ್ರೆ ಓನ್ಲಿ 2 ಫ್ಯಾಕ್ಟರ್ಸ್. ಮತ್ತೆ ಇನ್ನೊಂದಿತ್ತು ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಐ ಥಿಂಕ್ ಪ್ರೈಮ್ ನಂಬರ್ಸ್ ಬಗ್ಗೆ ಯಾರಿಗೂ ಡೌಟ್ಸ್ ಇಲ್ಲ ಅನ್ಕೊಂಡು ನಾನು ಮುಂದಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಪ್ರೈಮ್ ನಂಬರ್ಸ್ ಅಂದ್ರೆ ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಪ್ರೈಮ್ ನಂಬರ್ಸ್ ಅಂದ್ರೆ ಸರ್ ಗಿವನ್ ನಂಬರ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೇಕು ಅಂದ್ರೆ ಸರ್ ಆ ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೇಕಾದ್ರೆ ಅದು 1ರಿಂದ ಭಾಗ ಆಗುತ್ತೆ, ಮತ್ತೆ ಅದೇ ಸಂಖ್ಯೆಯಿಂದ ಭಾಗ ಆದ್ರೆ ಮಾತ್ರ ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರೀತೀವಿ ಸರ್. ಅದು 1 ಮತ್ತು ಆ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಆದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಸರ್, 100%. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ ಸರ್. ಇಂಗ್ಲಿಷ್ ಅಲ್ಲಿ ಪ್ರೈಮ್ ನಂಬರ್ ಅಂತ ಕರಿಬೇಕಾದ್ರೆ ಸರ್ ಅದು 1 ಮತ್ತೆ ಸೇಮ್ ನಂಬರ್ ಇಂದ ಡಿವೈಡ್ ಆದ್ರೆ ಮಾತ್ರ ಪ್ರೈಮ್ ನಂಬರ್ ಸರ್. 1 ಮತ್ತೆ ಸೇಮ್ ನಂಬರ್ ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆದ್ರೆ ಅದು ಪ್ರೈಮ್ ನಂಬರ್ ಅಲ್ಲ ಸರ್, 100%. ಹಂಗಂದ್ರೆ ಏನ್ ಸರ್ ಅಂದ್ರೆ ಪ್ರೈಮ್ ನಂಬರ್ಸ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಸರ್? ಓನ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ, ಓನ್ಲಿ 2 ಫ್ಯಾಕ್ಟರ್ಸ್. ಗೊತ್ತಲ್ಲ, ಯಾವುದು? 1 ಮತ್ತೆ ಸೇಮ್ ನಂಬರ್. ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನಗಳಿರ್ತವೆ? ಕೇವಲ 2 ಅಪವರ್ತನಗಳು ಮಾತ್ರ ಇರುತ್ತೆ. ಯಾವುದು ಅಂದ್ರೆ 1 ಮತ್ತು ಅದೇ ಸಂಖ್ಯೆ. ನಾನು ಹೇಳ್ತಿದ್ದೀನಿ, ಒಂದು ಕಾನ್ಸೆಪ್ಟ್ ತಲೆ ಒಳಗೆ ಇಟ್ಕೊಳ್ರಿ, ಎಲ್ಲ ಸಂಖ್ಯೆಗಳು ಯಾವ್ದ್ರಿಂದ ಭಾಗ ಆಗದಿದ್ರು 1ರಿಂದ ಕಂಪಲ್ಸರಿ ಭಾಗ ಆಗ್ತವೆ ಅನ್ನೋ ಕಾನ್ಸೆಪ್ಟ್ ನಿಮ್ ತಲೆ ಒಳಗೆ ಇರಬೇಕು. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ನಾನು ಬರ್ತಿದ್ದೀನಿ, ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಾಂಪೋಸಿಟ್ ನಂಬರ್. ಏನ್ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ಈಗ ಸರ್ ಅವಿಭಾಜ್ಯ ಸಂಖ್ಯೆಗಳು 2 ಫ್ಯಾಕ್ಟರ್ಸ್ ಇದ್ರೆ ಅವನ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೆದ್ರಿ. 2 ಸಂಖ್ಯೆಗಳಿದ್ರೆ, ಅಂದ್ರೆ 2ಕ್ಕಿಂತ ಜಾಸ್ತಿ ಇದ್ರೆ ಏನಂತ ಕರಿತೀವಿ ಅಂದ್ರೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ನಂಬರ್, ಕಾಂಪೋಸಿಟ್ ನಂಬರ್, ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ಸೊ ನೋಡ್ರಿ, ಭಾಜ್ಯ ಸಂಖ್ಯೆಗಳು ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರುತ್ತೆ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ನಾನು ಡೆಫಿನಿಷನ್ ಬರೆಯೋದಕ್ಕೆ ನೋಡ್ರಿ, ಈಗ 4 ತಗೊಂತೀನಿ. 4 1 2 4 ಇಂದ ಭಾಗ ಆಗ್ತದೆ. 6 ತಗೊಂತೀನಿ, ಎಲ್ಲಿಂದ ಭಾಗ? 1 2 3 6, 1 2 3 6. 12 ಬರಿತೀನಿ, 1 2 3 4 12. ನೋಡ್ರಿ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದ್ರೆ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದ್ರೆ ಅಂತವಕ್ಕೆ ನಾವೆಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹಿಂದೆ ಓನ್ಲಿ 2 ಫ್ಯಾಕ್ಟರ್ಸ್ ಇದ್ರೆ ಅವು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಅಂದ್ರೆ ಡಿವೈಡ್ ಆಗಲ್ಲ. ಇಲ್ಲಿ ನೋಡ್ರಿ, ಭಾಜ್ಯ ಸಂಖ್ಯೆಗಳು ಅಂದ್ರೆ ಆ ಕೊಟ್ಟಿರೋ ಸಂಖ್ಯೆಗಳಿಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದ್ರೆ ಅದನ್ನ ನಾವು ಭಾಜ್ಯ ಸಂಖ್ಯೆ ಹೇಳ್ತೀವಿ. ಎನಿ ನಂಬರ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಜಸ್ಟ್ ಸಿಂಪಲ್ ಡೆಫಿನೇಷನ್. ವಾಟ್ ಈಸ್ ಪ್ರೈಮ್ ನಂಬರ್ಗೂ ಕಾಂಪೋಸಿಟ್ ನಂಬರ್ಗೂ ಡಿಫರೆನ್ಸ್? ಪ್ರೈಮ್ ನಂಬರ್ ಹ್ಯಾಸ್ 2 ಫ್ಯಾಕ್ಟರ್ಸ್, ಕಾಂಪೋಸಿಟ್ ನಂಬರ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಅಷ್ಟೇ. ಅವಿಭಾಜ್ಯ ಸಂಖ್ಯೆಗಳಿಗೆ 2 ಅಪವರ್ತನಗಳಿರ್ತವೆ, ಭಾಜ್ಯ ಸಂಖ್ಯೆಗಳಿಗೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳಿರ್ತವೆ. ಇಂಥವಕ್ಕೆ ನಾವೆಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಥವಾ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂತಂದ್ರೆ ಆ ಸಂಖ್ಯೆಗಳು 2ಕ್ಕಿಂತ ಜಾಸ್ತಿ ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತವೆ. ಅಂತವಕ್ಕೆ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ದ ಗಿವನ್ ನಂಬರ್ ಇಸ್ ಡಿವೈಡೆಡ್ ಬೈ ಮೋರ್ ದ್ಯಾನ್ 2 ನಂಬರ್ಸ್. ಮೋರ್ ದ್ಯಾನ್ 2 ನಂಬರ್ಸ್ ಅಂದ್ರೆ 2ಕ್ಕಿಂತ ಜಾಸ್ತಿ ಭಾಗ ಆದ್ರೆ ಅಂತವ್ ನಾವು ಅಂತ ಕರಿತೀವಿ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ನೋಡೋಣ, ಈಗ ಭಾಜ್ಯ ಸಂಖ್ಯೆಗಳ ಡೆಫಿನಿಷನ್ ನೋಡೋಣ. ಡೆಫಿನಿಷನ್ ನೋಡೋಣ. ಸೊ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಬರೀತೀನಿ, ನಿಮ್ ತಲೆ ಒಳಗೆ ಅರ್ಥ ಆಗ್ಬೇಕದು. ಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರುತ್ತವೋ ಆ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತವೋ
ಅವು ಭಾಜ್ಯ ಸಂಖ್ಯೆಗಳು. ಎನಿ ನಂಬರ್ it has more than 2 factors. Any number it has more than 2 factors are called as composite number. Any number it has more than 2 factors. more than 2 factors ಇರೋಕೆ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ನೋಡ್ರಿ 4 ತಗೊಂತೀನಿ. 4 ಗೆ 1 2 4 6 1 2 3 6. 8 ತಗೊಂತೀನಿ. 1 2 4 8. ನೋಡ್ರಿ ಮೋರ್ ದ್ಯಾನ್ 2 ಇದಾವೆ. ಮೋರ್ ದ್ಯಾನ್ 2 ಇತ್ತು ಅಂದ್ರೆ those are all composite numbers. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಇದಾವೆ ಅಂದ್ರೆ ಅವು ಭಾಜ್ಯ ಸಂಖ್ಯೆಗಳು. ಎನಿ ನಂಬರ್ ಇಟ್ ಹ್ಯಾಸ್ ಮೋರ್ ದ್ಯಾನ್ 2 factors are called as composite numbers. ಕಾಂಪೋಸಿಟ್ ನಂಬರ್ಸಿಗೂ ಪ್ರೈಮ್ ನಂಬರ್ಸಿಗೂ ವ್ಯತ್ಯಾಸ ಅರ್ಥ ಆಗಿದ್ರೆ ಪ್ರೈಮ್ ನಂಬರ್ಸಿಗೆ ಓನ್ಲಿ 2 factors ಇರುತ್ತೆ, ಕಾಂಪೋಸಿಟ್ ನಂಬರ್ಸ್ಗೆ ಮೋರ್ ದ್ಯಾನ್ 2 factors ಇರುತ್ತೆ. ಇಷ್ಟೇ ಅರ್ಥ ಆಗಬೇಕು. ಪ್ರೈಮ್ ನಂಬರ್ಸ್ 1 ಇಂದ ಡಿವೈಡ್ ಆಗುತ್ತೆ ಮತ್ತೆ ಅದೇ ಸಂಖ್ಯೆಯಿಂದ ಇರುತ್ತೆ. ಬಟ್ ಕಾಂಪೋಸಿಟ್ ನಂಬರ್ 1 ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಮತ್ತೆ ಬೇರೆ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗೋದ್ರಿಂದ ಅವನ್ನ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಯಾವುದೇ ಸಂಖ್ಯೆಯನ್ನ ಭಾಜ್ಯ ಸಂಖ್ಯೆ ಅಂತ ಕರಿಬೇಕು ಅಂದ್ರೆ ಅದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತೆ. ಯಾವುದೇ ಸಂಖ್ಯೆಯನ್ನ ಭಾಜ್ಯ ಸಂಖ್ಯೆ ಅಂತ ಕರಿಬೇಕು ಅಂದ್ರೆ ಅದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುತ್ತೆ. ನೋಡ್ರಿ ಎಕ್ಸಾಂಪಲ್, 4ಕ್ಕೆ ಎಷ್ಟು ಅಪವರ್ತನಗಳಿದಾವೆ? 1 2 4. 6 1 2 3 6. 8 1 2 4 8. ಇನ್ನ ಬೇಕಾದ್ರೆ ಬರೀರಿ. ಯು ಕ್ಯಾನ್ ರೈಟ್ 16 ಕಾಂಪೋಸಿಟ್ ನೋಡ್ರಿ. ಯಾಕಂದ್ರೆ 16 1 ರಿಂದ ಭಾಗ ಆಗುತ್ತೆ, 2 ಇಂದ ಭಾಗ ಆಗುತ್ತೆ, 4 ಇಂದ ಭಾಗ ಆಗುತ್ತೆ, 8 ಇಂದ ಭಾಗ ಆಗುತ್ತೆ, 16 ಇಂದ ಭಾಗ ಆಗುತ್ತೆ. 12 ಬರೀರಿ. 12 ಇಸ್ ಎ ಕಾಂಪೋಸಿಟ್ ನಂಬರ್, ಭಾಜ್ಯ ಸಂಖ್ಯೆ. ಯಾಕೆ ಅಂದ್ರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದೆ. 1 ಇದೆ, 2 ಇದೆ, 3 ಇದೆ, 4 ಇದೆ, 6 ಇದೆ, 12 ಇದೆ. ಸೊ ಇದು ಅರ್ಥ ಆಯ್ತಾ? ಕಾಂಪೋಸಿಟ್ ನಂಬರು ಭಾಜ್ಯ ಸಂಖ್ಯೆಗಳ ಬಗ್ಗೆ ಯಾರಿಗಾರು ಡೌಟ್ ಇದ್ರೆ ಕೇಳಬಹುದು. ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಭಾಜ್ಯ ಸಂಖ್ಯೆಗಳಿಗೂ ಸರ್ ನಮ್ಗೆ ಇಷ್ಟೇ ಅರ್ಥ ಆಗಿದೆ ಸರ್, ಕೊಟ್ಟಿರೋ ಸಂಖ್ಯೆಗೆ ಫ್ಯಾಕ್ಟರ್ಸ್ ಮೋರ್ ದ್ಯಾನ್ 2 ಎರಡಕ್ಕಿಂತ ಜಾಸ್ತಿ ಇದ್ರೆ ಅದು ಭಾಜ್ಯ ಸಂಖ್ಯೆ ಅಷ್ಟೇ. ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ರೆ, ಕೊಟ್ಟಿರೋ ಸಂಖ್ಯೆಗೆ ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ರೆ ಅದು ಭಾಜ್ಯ ಸಂಖ್ಯೆ. ಸೊ ಏನ್ ಸರ್ ಕಾಂಪೋಸಿಟ್ ನಂಬರ್? ಗಿವನ್ ನಂಬರ್ಗೆ ಇಟ್ ಹ್ಯಾಸ್ ಮೋರ್ ದ್ಯಾನ್ 2 factors. ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಸಾರ್ ಏನ ಡೌಟ್ ಇದೆಯಾ ಸಾರ್? ಕೇಳಿ. ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ನಿಮ್ ತಲೆ ಒಳಗೆ ಇರ್ಬೇಕು. ಇವೆಲ್ಲ ನಾವು 8th 9th ಕಲಿತಿದೀವಿ ಅಂದ್ರೆ ಇವು ಬೇಸಿಕ್ಕು. ಗೊತ್ತಲ್ಲ, ಬದುಕ್ಬೇಕು ಅಂದ್ರೆ ಉಣ್ಬೇಕು ಅಂತ ಗೊತ್ತಿದೆ, ಓದ್ಬೇಕು ಅಂದ್ರೆ ಗಣಿತದಲ್ಲಿ ಇವ್ನು ಕಲಿಬೇಕು. ಕಲಿದೇ ಇದ್ರೆ ಏನಾಗುತ್ತೆ ಸರ್? ಫೇಲ್ ಆಗ್ತೀವಿ ಸರ್, ಅಷ್ಟೇ ಮತ್ತಿನ್ನೇನು ಆಗಲ್ಲ. ಜಸ್ಟ್ ಒಂದು ವರ್ಡ್ ಬರುತ್ತೆ ಅಷ್ಟೇ. ಸೊ ನಾವು ಕಲಿಲೇಬೇಕು. ಸೊ ಯಾಕೆಂದ್ರೆ ನಮ್ಮ ಜೀವನವನ್ನ ಶಿಕ್ಷಣದಿಂದ ಕಟ್ಕೋಬೇಕು. ಅದಕ್ಕೋಸ್ಕರ ನೀವು ಮ್ಯಾಥ್ಸ್ ಅನ್ನ ಇಷ್ಟಪಡ್ಬೇಕು. ಕಷ್ಟಪಟ್ಟು ಇಷ್ಟಪಡ್ಬೇಡ್ರಿ, ಆಯ್ತಲ್ಲ? ಇಷ್ಟಪಟ್ಬಿಟ್ರೆ ಅದು ಅದರಂತ ಈಜಿ ಸಬ್ಜೆಕ್ಟ್ ಯಾವುದೂ ಇಲ್ಲ ನನ್ನ ಪ್ರಕಾರ. ನೀವ್ ಏನಾಗಿದೆ ಗೊತ್ತಾ, ನಿಮ್ ತಲೆ ಒಳಗೆ ಹಂಗ್ ಬಂದ್ಬಿಟ್ಟಿದೆ. ಅಯ್ಯೋ ಸಾರ್ ಬಾರಿ ಕಷ್ಟ. ಏನ್ರಿ ಕಷ್ಟ ಇದೆ? ಕಾಂಪೋಸಿಟ್ ನಂಬರ್ದ ಅರ್ಥ ಆಯ್ತಾ ಸರ್? ಭಾಜ್ಯ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಅರ್ಥ ಆಯ್ತಾ ಸರ್? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅದಕ್ಕೆ ಎರಡೇ ಅಪವರ್ತನಗಳು ಇರ್ತಾವೆ ಸರ್. ಒಂದು ಭಾಜ್ಯ ಸಂಖ್ಯೆಗೆ ಏನ್ ಸರ್?
ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳು ಇರ್ತವೆ. ಇದಕ್ಕೆ ನೀನು ಎಷ್ಟು ಬೇಕಪ್ಪ ಡೆಫಿನಿಷನ್ ನೀವು ಪೇಜ್ ಗಟ್ಟಲೆ ಕಲಿಯೋದ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ ತಲೆ ಒಳಗೆ ಇಟ್ಕೊಂಡ್ರೆ ಸಾಕು. ಅವಿಭಾಜ್ಯ ಭಾಜ್ಯ, ಅವಿಭಾಜ್ಯ ಅಂದ್ರೆ 2, ಭಾಜ್ಯ ಅಂದ್ರೆ ಎರಡಕ್ಕಿಂತ ಜಾಸ್ತಿ. ಕ್ಲಿಯರ್? ಪ್ರೈಮ್ ನಂಬರ್ಸ್ ಅಂದ್ರೆ ಸರ್ ದ ಗಿವನ್ ನಂಬರ್ ಪ್ರೈಮ್ ನಂಬರ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್, ಓನ್ಲಿ 2 ಫ್ಯಾಕ್ಟರ್ಸ್. ಕಾಂಪೋಸಿಟ್ ನಂಬರ್ more than 2 factors, more than 2 factors. ಕ್ಲಿಯರ್? ಅರ್ಥ ಆಗಿದೆಯಾ? ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ನೇಮು MBPL 74. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡ್ರಿ, ಈಗ ನನಗೆ ಹೊಸ ಈ ವಿಡಿಯೋ ಇವತ್ತು ಮಾಡಿದ್ದೀನಿ, ಇವತ್ತು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿದ್ರೆ ಇವತ್ತು ಹೊಸ ಕ್ಲಾಸ್ ಸರ್ ಹಾಕಿದ್ದಾರೆ, ನಾನು ನೋಡ್ಬೋದು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಪ್ರತಿ ಸಾರಿ ನೀವು ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಬೇಕಾಗುತ್ತೆ. ಇದರ ಅವಶ್ಯಕತೆ ಇದೆಯಾ? ಸೊ ನಿಮಗೆ ಕಲಿಸ್ಬೇಕು ಅನ್ನೋ ಉದ್ದೇಶ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರ್ಯಾರು ನನ್ನ ಕ್ಲಾಸ್ ಅನ್ನ ನೋಡ್ತಿದಿರಲ್ಲ, ತಕ್ಷಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಗೆ, ನಾನು ಯಾವುದು ಪರ್ಟಿಕ್ಯುಲರ್ ಆಗಿ ಯಾವುದೇ ಕ್ಲಾಸ್ನ ಕಂಟೆಂಟ್ ಹೇಳ್ತಾ ಇಲ್ಲ. ಕಂಟೆಂಟ್ ಹೇಳ್ಬೇಕಾದ್ರೆ ನೀವು, ನಾನೀಗ ಯಾರು 9ನೇ ಕ್ಲಾಸ್ ಓದ್ತಿದ್ದೀರಲ್ಲ, ಅವರ ಮುಂದಿನ ಏಪ್ರಿಲ್ 10ರ ನಂತರ ಅವರಿಗೆ ಡೈಲಿ ಕ್ಲಾಸಸ್ ಅನ್ನ ಮಾಡಾಕ್ತಿದ್ದೀನಿ. ನೀವು ಯಾವುದೇ ಟ್ಯೂಷನ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಡೈಲಿ ಮಿನಿಮಮ್ ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಮಾಡ್ತಾರಲ್ಲ ಅಷ್ಟೇ ಪ್ರಾಬ್ಲಮ್ಸ್ ಅನ್ನ ಮಾಡಾಕ್ತೀನಿ. ಪ್ರತಿದಿನ ಕ್ಲಾಸ್ ಮಾಡ್ತೀನಿ. ನೀವು ಏನಿಲ್ಲ, ಜಸ್ಟ್ ಫಾಲೋ ಮಾಡ್ಬಿಟ್ಟು ಕಲ್ತ್ರೆ ಸಾಕು. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಅಂದ್ರೆ ಈ ವರ್ಕ್ಡ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ಸಹ ನಾನೇ ಮಾಡಿಸ್ತೀನಿ. ನೀವು ಅದ್ರ ಬಗ್ಗೆ ಭಯ ಬೇಡ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಏನಾರು ಕೊಡ್ಬೇಕು ಅಂದ್ರೆ, ಏನಾರು ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ಓದಿ ಪಾಸ್ ಅನ್ನ ಕೊಟ್ಬಿಟ್ರೆ ಸಾಕು. ಆವಾಗ ನೀವು ಸಾರ್ಥಕತೆ ಆಗುತ್ತೆ. ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇವತ್ತು ಮಾಡಿರೋ ಕಾನ್ಸೆಪ್ಟ್ಸ್ ಅನ್ನ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ. ಸೊ ಇವತ್ತು ಮೂರು ಕಾನ್ಸೆಪ್ಟ್ ಅನ್ನ ಮಾಡಿದ್ದೀನಿ. ಒಂದು ಮಲ್ಟಿಪಲ್ಸ್, ಅಪವರ್ತ್ಯಗಳು, ಇನ್ನೊಂದು ಪ್ರೈಮ್ ನಂಬರ್ಸ್. ಸೊ ನಾನು ಯಾಕೆ ಒಂದೇ ನಿಮಿಷಕ್ಕೆ ಹೇಳಿ ಮುಗಿಸ್ಬಿಡ್ಬೋದು, ಭಾರಿ ದೊಡ್ಡ ಕೆಲಸ ಅಲ್ಲ, ಬಟ್ ನಿಮ್ ತಲೆ ಒಳಗೆ ಹೋಗ್ಬೇಕು. ಇನ್ನೊಂದು ಕಾಂಪೋಸಿಟ್ ನಂಬರ್ಸ್. ಈ ಮೂರನ್ನು ಸಹ ಎಕ್ಸ್ಪ್ಲೈನ್ ಮಾಡಿ ನಾನು ಕ್ಲೋಸ್ ಮಾಡ್ತೀನಿ. ಸೊ ಒಂದನೇದು ಅಪವರ್ತ್ಯಗಳು. ಈ ಮೂರನ್ನು ಇಲ್ಲೇ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪವರ್ತ್ಯಗಳು, ಇಂಗ್ಲಿಷ್ ಅಲ್ಲಿ ಮಲ್ಟಿಪಲ್ಸ್. ಇನ್ನೊಂದು ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್, ಲಾಸ್ಟ್ ಒನ್ ಇಸ್ ಭಾಜ್ಯ ಸಂಖ್ಯೆಗಳು. ಕಾಂಪೋಸಿಟ್ ನಂಬರ್ಸ್. ಈ ಮೂರನ್ನ ಮತ್ತೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನಿಮ್ ತಲೆ ಒಳಗ ಬರೋದ್ ಬೇಡ. ಸೊ ಮಲ್ಟಿಪಲ್ಸ್ ಅಂದ್ರೆ ಏನ್ ಸರ್? ಸೊ ಯಾವುದೇ ನಂಬರ್ ಮಲ್ಟಿಪಲ್ಸ್ ಅಥವಾ ಅಪವರ್ತನಗಳನ್ನು ಬರೀದ್ರೆ ಗಿವನ್ ನಂಬರ್ನ ಟೇಬಲ್ಸ್ ಬರೀರಿ, ಅಥವಾ ಅಪವರ್ತನಗಳು ಬರೆದ್ರೆ ಕೊಟ್ಟಿರೋ ಸಂಖ್ಯೆಯ ಮಗ್ಗಿಗಳನ್ನು ಬರೀರಿ. ಇನ್ನ ಅರ್ಥ ಆಗಿದ್ರೆ ಯಾವ್ದೋ ಒಂದು ಸಂಖ್ಯೆ ಕೊಟ್ಟಿದ್ದಾನಂದ್ರೆ, ಫಾರ್ ಎಕ್ಸಾಂಪಲ್ 17 ಕೊಟ್ಟಿದ್ದಾನೆ. ಈ 17ರದ್ದು ನಾವು ಏನ್ ಬರಿಬೇಕು? ಮಲ್ಟಿಪಲ್ಸ್ ಬರಿಬೇಕು, ಅಥವಾ ಅಪವರ್ತ್ಯಗಳನ್ನು ಬರಿಬೇಕು. ಅಂದ್ರೆ 17 ಮಗ್ಗಿ ಬರೀರಿ. 17 1 17, 17 34, 17 51, ಎಷ್ಟು ಬೇಕಾದ್ರೆ ಬರಿಬಹುದು. ಎಷ್ಟು ಬೇಕಷ್ಟು ಬರ್ಕೋಣ. ನೆಕ್ಸ್ಟ್ 14 ಬರೀರಿ. ಏನ್ನ ಮಲ್ಟಿಪಲ್ಸ್ ಅಥವಾ ಅಪವರ್ತ್ಯಗಳನ್ನು ಬರೀರಿ ಅಂದ್ರೆ 14 ಮಗ್ಗಿ ಬರೀರಿ. 14 1 14, 14 2 28, 14 1 14, 14 2 28, 14 3 42, 56 ಈ ತರ ಬರ್ಕಂತ ಹೋಗ್ಬೋದು. ಇದು ಮಲ್ಟಿಪಲ್ಸ್ ಮತ್ತು ಅಪವರ್ತ್ಯಗಳು. ಕನ್ನಡದಲ್ಲಿ ಅಪವರ್ತ್ಯಗಳನ್ನು ಕರೀತಾರೆ, ಇಂಗ್ಲಿಷ್ ಅಲ್ಲಿ ಮಲ್ಟಿಪಲ್ಸ್ ಅಂತ ಕರೀತಾರೆ. ನಾನು ಹೇಳ್ತಿದ್ದೀನಿ, ಮಲ್ಟಿಪಲ್ಸ್ ಅನ್ನ ಬರೀರಿ ಅಂದ್ರೆ ಆ ಕೊಟ್ಟಿರೋ ಸಂಖ್ಯೆಯ ಮಗ್ಗಿಗಳನ್ನ ಬರೆಯೋದು.
ಅಥವಾ ಕೊಟ್ಟಿರೋ ಸಂಖ್ಯೆಗೆ 1, 2, 3, 4ರಿಂದ ಗುಣಿಸ್ಕೊಂತ ಹೋಗೋದು. ಫಾರ್ ಎಕ್ಸಾಂಪಲ್ 5 ಕೊಟ್ರು ಅಂತ ಹೇಳ್ರಿ, 5ನ್ನು 1ರಿಂದ ಗುಣಿಸಿದ್ರೆ 5 ಬರುತ್ತೆ, 5ನ್ನು 2ರಿಂದ ಗುಣಿಸಿದ್ರೆ 10 ಬರುತ್ತೆ, 5ನ್ನು 3ರಿಂದ ಗುಣಿಸಿದ್ರೆ 15 ಬರುತ್ತೆ. ಅದು ಬೇಡ ಅಂತ ನಾನು ಹೇಳ್ತಿದ್ದೀನಿ. ನೀವು ಯಾವುದೇ ಸಂಖ್ಯೆಯ ಅಪವರ್ತೆಗಳು ಅಥವಾ ಮಲ್ಟಿಪಲ್ಸ್ ಬರೀರಿ ಅಂದ್ರೆ ಅದರ ಮಗ್ಗಿಗಳನ್ನ ಕಲ್ತಿರ್ತಾರೆ. ನಿಮಗೆ ಯೂಶುವಲ್ ಆಗಿ ಯಾವುದೇ ನಂಬರ್, ಸಪೋಸ್ 65 ಕೊಟ್ಬಿಟ್ರು ಸರ್, 65 ಮಗ್ಗಿ ಬರಿಬೇಕು ಅಂದ್ರೆ 65 1ಲೇ 65, 65 2ಲೇ ಗುಣಿಸಿ, 65 3ಲೇ ಗುಣಿಸಿ, 65 4ಲೇ ಗುಣಿಸಿ, ಹಿಂಗ್ ಎಲ್ಲಿ ತನಕ ನಿಮ್ಗೆ ಅವಶ್ಯಕತೆ ಇದೆಯೋ ಅಷ್ಟನ್ನು ಗುಣಿಸ್ಕೊಂತ ಹೋದ್ರೆ ಅವೇನ್ ಬರ್ತಾವಲ್ಲ ಅದರ ಅಪವರ್ತೆಗಳು ಅಥವಾ ಮಲ್ಟಿಪಲ್ಸ್ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಕಾನ್ಸೆಪ್ಟ್ ನಾನು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ ಸರ್? ಅವಿಭಾಜ್ಯ ಸಂಖ್ಯೆಗಳು 1 ಮತ್ತು ಅದರಿಂದ ಡಿವೈಡ್ ಆಗ್ತವೆ. ಸೊ ವಾಟ್ ಈಸ್ ಪ್ರೈಮ್ ನಂಬರ್ಸ್ ಅಂದ್ರೆ ಪ್ರೈಮ್ ನಂಬರ್ಸ್ 1 ಅಂಡ್ ಇಟ್ಸ್ ಸೆಲ್ಫ್ ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ. ಫಾರ್ ಎಕ್ಸಾಂಪಲ್ 31 ನೋಡ್ರಿ, 1 ಮತ್ತು 31 ಬೇರೆ ಯಾವುದೇ ನಂಬರ್ ಇಂದ ಡಿವೈಡ್ ಆಗಲ್ಲ. 1 ಮತ್ತೆ 31 ಇಂದ ಡಿವೈಡ್ ಆಗುತ್ತೆ, ಯಾವುದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಈ 31 ನಾವೇಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ. ಈ ಪ್ರೈಮ್ ನಂಬರ್ಸಿಗೆ ಅವಿಭಾಜ್ಯ ಸಂಖ್ಯೆಗಳಿಗೆ ಎರಡೇ ಅಪವರ್ತನಗಳಿರ್ತವೆ. ಎರಡಕ್ಕಿಂತ ಜಾಸ್ತಿ ಇದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಪ್ರೈಮ್ ನಂಬರ್ಸ್ ಅಲ್ಲ. ಇದು ಕ್ಲಿಯರ್ ಮಾಡ್ಕೊಳ್ರಿ. ನೆಕ್ಸ್ಟ್ 37 ನೋಡ್ರಿ, 37 ಇರೋದೆಷ್ಟು? 1 ಮತ್ತೆ 37 ಅಷ್ಟೇ. ಇವೆಲ್ಲವೂ ಇಂಥ ಬೇಕಾದಷ್ಟು ಇದಾವೆ, ಆಯ್ತಲ್ಲ. ನೀವು 1 ಅಂಡ್ ಇಟ್ಸ್ ಸೆಲ್ಫ್, 1 ಮತ್ತು ಅದರಿಂದ ಮಾತ್ರ ಭಾಗವಕ್ಕೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ? ಕೇವಲ 2 ಫ್ಯಾಕ್ಟರ್ಸ್ ಇರುತ್ತೆ ಅಥವಾ 2 ಅಪವರ್ತನಗಳಿರ್ತವೆ. ಪ್ರೈಮ್ ನಂಬರ್ ಹ್ಯಾಸ್ 2 ಫ್ಯಾಕ್ಟರ್ಸ್ ಓನ್ಲಿ. ಅವಿಭಾಜ್ಯ ಸಂಖ್ಯೆಗಳಿಗೆ 2 ಅಪವರ್ತನಗಳಿರ್ತವೆ. 2ಕ್ಕಿಂತ ಜಾಸ್ತಿ ಇದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಬರ್ರಿ. ಕಾಂಪೋಸಿಟ್ ನಂಬರ್ ಬಿಟ್ಟು ಹೇಳ್ರಿ ಎಷ್ಟು ಎಲ್ಲವೂ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ 9 ತಗೊಂಡ್ರಿ, 1 3 9 ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. 15 1 3 5 15. 27 1 3 9 27. ನೋಡ್ರಿ, ಇವೆಲ್ಲಕ್ಕೂ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ. 2ಕ್ಕಿಂತ ಜಾಸ್ತಿ ಅಪವರ್ತನಗಳಿರೋದ್ರಿಂದ ಇವನ್ನೇಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇವತ್ತು 3 ಕಾನ್ಸೆಪ್ಟ್ ಇವ್ ನೋಡ್ರಿ. ಸುಮ್ನೆ ಏನ್ ಮೂರೇ ಕಾನ್ಸೆಪ್ಟ್ ಕ್ಲೋಸ್ ಮಾಡ್ತೀನಿ ಯೋಚನೆ ಮಾಡ್ಬೇಡ್ರಿ. ಇವು 3 ನಿಮ್ ತಲೆ ಒಳಗಿದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಅಪವರ್ತೆಗಳು ಅಂದ್ರೆ ಏನು, ಮತ್ತೆ ಕಾಂಪೋಸಿಟ್ ಮತ್ತೆ ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಗೊತ್ತಿರಬೇಕು. ವಾಟ್ ಆರ್ ಮಲ್ಟಿಪಲ್ಸ್, ವಾಟ್ ಆರ್ ಪ್ರೈಮ್ ನಂಬರ್ಸ್, ವಾಟ್ ಆರ್ ಕಾಂಪೋಸಿಟ್ ನಂಬರ್ಸ್. ಈ ಕಾನ್ಸೆಪ್ಟ್ಸ್ ನಿಮ್ ತಲೆ ಒಳಗಿತ್ತಂದ್ರೆ ನೀವು ಈಸಿಯಾಗಿ ನಿಮ್ಮ ಮ್ಯಾಥಮೆಟಿಕ್ಸ್ ಸ್ಟೆಪ್ ಬೈ ಸ್ಟೆಪ್ ಏರ್ ತಗೋಬಹುದು. ನಿಮ್ಗೆಲ್ಲೂ ಗಣಿತ ಅನ್ನೋದನ್ನ ಕಷ್ಟ ಅಂತ ಇತ್ತಂದ್ರೆ ಇವತ್ತೇ ತೆಗ್ದಾಕ್ಬಿಡ್ರಿ. ನನ್ ಕೈಯಲ್ಲಿ ಎಷ್ಟು ಸಾಲ ಮಾಡೋದು. ಮತ್ತೆ ಸರ್ ನೀವೇನೋ ಸರ್ ನಾನು ಹೇಳ್ತೀನಿ, ನನಗೆ ಗೊತ್ತಿರೋದ್ರಲ್ಲಿ ನಿಮಗೆ ಎಷ್ಟು ನನಗೆ ಕನ್ವಿನ್ಸ್ ಮಾಡಕ್ಕಾಗುತ್ತೋ ಅಷ್ಟು ಮಾಡಿ ನಿಮ್ ತಲೆ ಒಳಗಿರ್ತಕ್ಕಂಥ ಟಫ್ ಅನ್ನೋ ಕಾನ್ಸೆಪ್ಟ್ ಅನ್ನ ತೆಗಿಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ 100% ನನಗೆ ಫೋನ್ ಮಾಡ್ರಿ, ಮತ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹೊಸ ಕ್ಲಾಸಸ್ ಅನ್ನ ಹಾಕ್ತಾ ಹೋಗ್ತಾ ಇರ್ತೀನಿ. ನೀವು ಯಾವತ್ತೋ ನೋಡಿ ನೋಟ್ಸ್ ಮಾಡ್ಕೊಳೋದಿಲ್ಲ. ಇವತ್ತು ಕ್ಲಾಸ್ ನೋಡ್ತಿದ್ದೀರಂದ್ರೆ ಯು ಕ್ಯಾನ್ ಟೇಕ್ ಎ ನೋಟ್ಬುಕ್ ಅಂಡ್ ಮೇಕ್ ಎ ನೋಟ್ಸ್. ಯಾಕೆಂದ್ರೆ ಪ್ರತಿ ಸಲ ಮೊಬೈಲಿಗೆ ಹೋಗ್ಬಾರ್ದು, ಆಯ್ತಲ್ಲ. ಒಂದ್ಸಲ ನೋಟ್ಸ್ ಮಾಡಿದ್ರೆ ಏನು ಅಪವರ್ತೆಗಳು ಅಂದ್ರೆ ಏನು, ಮಲ್ಟಿಪಲ್ಸ್ ಅಂದ್ರೇನು, ಕನ್ನಡ ಮೀಡಿಯಂ ಮಾಡ್ಕೊಳ್ರಿ, ಇಂಗ್ಲಿಷ್ ಮೀಡಿಯಂ ಮಾಡ್ಕೊಳ್ರಿ. ಕನ್ನಡ ಇಂಗ್ಲಿಷ್ ಎರಡೂ ಮೀನಿಂಗ್ ಬೇಕು ಅಂದ್ರೆ ಎರಡೂ ಬರ್ಕೊಳ್ರಿ, ನಿಮ್ಗೆ ಲಾಭ ಆಗುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಏನು? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಆವಾಗ ಯೋಚನೆ ಮಾಡೋದು, ತಕ್ಷಣ ನೋಡ್ಸಿರ್ಬೇಕು. ಅವಿಭಾಜ್ಯ ಸಂಖ್ಯೆ ಏನಾಗುತ್ತೆ ಅಂತ, ಅದು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ. ಏನ್ ಸಹ ಪ್ರೈಮ್ ನಂಬರ್ಸ್ ಅಂದ್ರೆ ದ ಗಿವನ್ ನಂಬರ್ ಈಸ್ ಡಿವೈಡೆಡ್ ಬೈ 1 ಅಂಡ್ ಇಟ್ ಸೆಲ್ಫ್. ಪ್ರೈಮ್ ನಂಬರ್ಸ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್.
ಓಕೆ, ನೆಕ್ಸ್ಟ್ ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ದ ಗಿವನ್ ನಂಬರ್ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್ ಇದ್ರೆ ಅವನ್ನ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಅಥವಾ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದ್ರೆ ಅವನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ಮೂರು ಕಾನ್ಸೆಪ್ಟ್ ನನ್ನ ಪ್ರಕಾರ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಾರಿ ನನಗೆ ನೀವೇನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಲ್ಲಿ ನನ್ನ ನಂಬರ್ ಇದೆ, ನನ್ನ ಹೆಸರು ಪ್ರಭಾಕರ್ ಕಾಟೂರ್ ಅಂತ ಹೇಳಿ. ನನಗೆ ಕಾಲ್ ಮಾಡಿ, ಸರ್ ಏನಾರ ಡೌಟ್ ಇತ್ತು ನಿಮ್ಗೆ ಮಾತಾಡಕ್ ಟೈಮ್ ಇಲ್ಲ ಅಂತಂದ್ರೆ ನೀವು ವಾಟ್ಸಪ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಸಂಬಂಧಪಟ್ಟಂಗೆ, ನಾನು ಯಾವ್ದು ಕಂಟೆಂಟ್ಗೆ ನಾನು ಇದು ಹೇಳ್ತಾ ಇಲ್ಲ, ಯಾಕಂದ್ರೆ ಕಂಟೆಂಟ್ ಅನ್ನ ನಿಮ್ಮ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಬೇರೆ ಬೇರೆ ತರ ಮಾಡ್ತಿರ್ತಾರೆ, ಅಷ್ಟಕ್ಕೆ ನಾನು ಮತ್ತೆ ವಿಡಿಯೋ ಮಾಡಕ್ ಆಗಲ್ಲ. ಏನಾದ್ರು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಡೌಟ್ ಬಂದಿತ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ವಿಡಿಯೋ ಮಾಡ್ಬೇಕಾದ್ರೆ ಮೊದಲು ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಮುಂದಿನ ಕ್ಲಾಸಿಗೆ ಹೋಗ್ತಿದ್ವಿ. ಸೊ ನಾನು ಯೂಟ್ಯೂಬ್ ಚಾನಲ್ ಯಾವುದು MBPL 74 ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಮತ್ತೆ ನಿಮ್ಗೆ ಇನ್ನ ನಾನು ನಂಬರು ಕೊಟ್ಟಿದ್ದೀನಿ, ಯಾಕಂದ್ರೆ ಸರ್ ಅಷ್ಟೇ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗ್ಬಿಡುತ್ತೆ, ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ಅಂದ್ರೆ ನನ್ನ ಮೊಬೈಲ್ ನಂಬರು ಸಹ ಡಿಸ್ಪ್ಲೇ ಮೇಲೆ ಇದೆ, ಅದಕ್ಕೆ ಕಾಲ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಐ ವಿಲ್ ಕ್ಲೋಸ್ ದ ಸೆಷನ್.